ನಮಸ್ಕಾರ ಎಲ್ಲರಿಗೂ. ಸೊ ಇದು ಪಾರ್ಟ್ 2 ವಿಡಿಯೋ. ಯಾವುದರ ಪಾರ್ಟ್ 2 ಅಂತಂದರೆ, ನಾನು ಕಳೆದ ವಿಡಿಯೋದಲ್ಲಿ ಮಾಡಿದಂತೆ ಹೌ ಟು ಟ್ರಾನ್ಸ್ಫೆಂಡ್ ಫ್ರಮ್ 4D to 3D ಅಂತ ಮಾಡಿದ್ನಲ್ವ. ಸೊ ಇದನ್ನು ನೀವು ಡೈರೆಕ್ಟಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಪಾರ್ಟ್ 1ಅಲ್ಲಿ ಏನು ಹೇಳಿದ್ದೀನಿ ಅಂತ ಸರಿಯಾಗಿ ಅರ್ಥ ಆಗಲ್ಲ. ಸೊ ಇದನ್ನು ಯಾರಾದರೂ ನೋಡ್ತಾ ಇದ್ರೆ ಮೊಟ್ಟ ಮೊದಲನೇ ಬಾರಿಗೆ ಪಾರ್ಟ್ 1 ಮಾಡಿದ್ದೀನಿ, ಹೌ ಟು ಟ್ರಾನ್ಸ್ಫೆಂಡ್ ಫ್ರಮ್ 4D to 3D ಅಂತ. ಅದನ್ನು ನೋಡ್ಬಿಟ್ಟ ಮೇಲೆ ಇದು ಅರ್ಥ ಆಗುತ್ತೆ. ನಾನು ಯಾಕಂದರೆ 4Dಯಿಂದ ಸ್ಕ್ರೀನ್ಶಾಟ್ ತೆಗೆದ್ರೆ ಅದು 3Dಗೆ ಬರುತ್ತೆ ಅಂತ ಅದರಲ್ಲಿ ಕೆಲವೊಂದು ವಿಷಯಗಳು ಹೇಳಿದ್ದೆ. ಸೊ ಅದು ಇದರಲ್ಲಿ ಡೈರೆಕ್ಟಾಗಿ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಅದೇನಂತ ಅರ್ಥ ಆಗಲ್ಲ ನೀವು ನೋಡಲಿಲ್ಲ ಅಂತಂದರೆ. ಇವಾಗ ಜಾಸ್ತಿ ಮಾತಾಡೋದು ಬೇಡ. 4Dಯಿಂದ 3Dಗೆ ಹೇಗೆ ಬರೋದು ಅಂತ ಹೇಳಿ ಪಾರ್ಟ್ 2 ಅಲ್ಲಿ ಹೇಳ್ತೀನಿ ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಮೊದಲನೇ ಭಾಗದಲ್ಲಿ. ಇವಾಗ ಹೇಗೆ ಅದನ್ನು 4th ಡೈಮೆನ್ಷನ್ ಅಂದರೆ ಟೈಮು, ಭವಿಷ್ಯ, ಪಾಸ್ಟ್, ಭೂತಕಾಲ ಇದೆಲ್ಲ ಕಲಿತೀವಲ್ಲ. ಸೊ ಈ ಥರ ಟೈಮಲ್ಲಿ ಅಡಗಿರ್ತಕ್ಕಂಥ ಘಟನೆಗಳನ್ನು ಇವಾಗ ಅಂದರೆ ಕರೆಂಟ್ ಪೊಸಿಷನ್, ಕರೆಂಟ್ ಮೂಮೆಂಟ್ಗೆ, ಈಗ ನಾವೇನು ಬದುಕಿದ್ದೀವಿ ಇಲ್ಲಿ ತರೋದು ಹೇಗೆ, ಈ ಒಂದು 3D ಜಗತ್ತಿಗೆ ತರೋದು ಹೇಗೆ ಅನ್ನೋ ಒಂದು 5 ಸ್ಟೆಪ್ ಬಗ್ಗೆ ಮಾತಾಡ್ತೀನಿ ನಾನು. ನೀವು ನನ್ನ ಮೈಂಡ್ ಮ್ಯಾಪ್ನ ನೋಡ್ತಾ ಇರ್ಬೋದು, ನನ್ನ ಕರ್ಸರ್ ಫಾಲೋ ಮಾಡಿ. ದೃಷ್ಟಿಕೋನ ಅಂತೇಳಿ ಮೇನ್ ಒಂದು ಮುನ್ನುಡಿಯಲ್ಲಿ ಬರ್ತಿದ್ದೇನೆ. ಏನಿದು ದೃಷ್ಟಿಕೋನ ಅಂತಂದರೆ, ನಮ್ಮ ಪರ್ಸ್ಪೆಕ್ಟಿವ್ ಯಾವ ಥರ ಇರಬೇಕು ಅಂತ. ಯಾವುದರ ಒಂದು ಪರ್ಸ್ಪೆಕ್ಟಿವ್ ಅಂತಂದರೆ, ನಾವು 2 ರೀತಿಯಲ್ಲಿ ಈ ಥರ 4D to 3D ಅನ್ನು ನೋಡ್ಬೋದು. ಒಂದನೇ ರೀತಿಯಲ್ಲಿ ಕೆಂಪು ಬಾಕ್ಸಲ್ಲಿ ಬರೋದೆ ನೋಡಿ, ಒಂದನೇ ರೀತಿಯಲ್ಲಿ ಬರ್ತ್ ಟು ಡೆತ್ ನೋಡ್ಬೋದು. ಅಂದರೆ ಹುಟ್ಟಿನಿಂದ ಸಾವಿನ ತನಕ ಹೇಗೆ ನಡೀತಾ ಇದೆ ಟೈಮ್ ಅಂತ. ಅಂದರೆ ನಾವು ಲೀನಿಯರ್ ಆಗಿ ಅಬ್ಸರ್ವ್ ಮಾಡ್ತೀವಲ್ಲ ಟೈಮ್ನ. ಸೊ ಬರ್ತ್ ಟು ಡೆತ್ ಅಂತ ನೋಡ್ಬೋದು. ಆ ಥರ ನೋಡ್ತಾ ಹೋದರೆ, ಅಂದರೆ ಫಸ್ಟ್ ಹುಡ್ತೀವಿ, ಆಮೇಲೆ ಸ್ವಲ್ಪ ವರ್ಷ ಆಗುತ್ತೆ, ಆಮೇಲೆ ಬೆಳೀತಾ ಹಿಂಗೆ ದೊಡ್ಡವರು, ಈ ಥರ ನೋಡ್ತಾ ಹೋದರೆ ಫ್ಯೂಚರ್ ಕ್ರಿಯೇಟ್ ಆಗ್ತಿದೆ ಅನ್ನೋ ಅನ್ನಂಗೆ ಒಂದು ಭಾವ ಬರ್ತದೆ, ಕ್ರಿಯೇಟಿಂಗ್ ಫ್ಯೂಚರ್ ಅಂತ. ಇನ್ನೊಂದು ದೃಷ್ಟಿಕೋನದಲ್ಲಿ ಈ ಥರ ಕೂಡ ನೋಡ್ಬೋದು. ಸಾವಿನಿಂದ ಹುಟ್ಟಿನ ಕಡೆಗೆ ವಾಪಸ್ ನೋಡ್ಬೋದು ಟೈಮು, ಮತ್ತೆ ರಿವರ್ಸಲ್ಲಿ ಬರ್ತಕ್ಕಂಥದ್ದು. ಹೇಗೆ, ಈಗ ಯಾರೋ ಒಬ್ಬರು ಬದುಕಿದ್ರು, ಅವರು ಎಷ್ಟೋ ಒಂದು ಎಕ್ಸ್ ಅಂತ ವಯಸ್ಸಿನಲ್ಲಿ ಸತ್ತೋದ್ರು. ಆವಾಗ ಅಲ್ಲಿ 3-4 ಜನ ಮಾತಾಡ್ತಾರೆ, ಅವರು ಹಿಂಗೆ ಬದುಕಿದ್ರು, ಅವರು ಅಷ್ಟು ವರ್ಷದ ಅದನ್ನು ಮಾಡಿದ್ರು, ಅಷ್ಟು ವರ್ಷದ ಹಂಗೆ ಮಾಡಿದ್ರು, ಅವರು ಚಿಕ್ಕ ಹುಡುಗ ಇದ್ದ ಹಾಗೆಲ್ಲ ಮಾಡಿದ್ರು ಅಂತ. ಅಂದರೆ ಸಾವು ಆದಮೇಲೆ ಅದನ್ನು ವಾಪಸ್ ನೋಡ್ತಾ ಹೋದಾಗ, ಅವರಿಗೆ ಆ ವಯಸ್ಸಿನಲ್ಲಿ ಹಂಗೆ ಬಂದ್ಬಿಡ್ತು, ವಿಧಿ ಹಂಗೆ ಆಡೋಗ್ಬಿಡ್ತು ಅಂತ ಮಾತಾಡ್ತೀವಲ್ಲ, ಆ್ಯಕ್ಟ್ ಆಫ್ ಫೇಟ್ ಅಂತ. ಸೊ ನಾವು ಯಾವಾಗ ಹುಟ್ಟಿನಿಂದ ಸಾವಿನ ಬಗ್ಗೆ ಮಾತಾಡ್ತೀವಿ, ಆ ದೃಷ್ಟಿಕೋನವನ್ನು ಇಟ್ಕೊಂಡು ಮಾತಾಡ್ತೀವಿ, 4Dಯಿಂದ 3D ಆ ಥರ ಬರೋದನ್ನು, ಆವಾಗ ನಮಗದು ವಿಲ್ ಪವರ್ ಅನ್ನೋ ಒಂದು ಶಕ್ತಿಯನ್ನು ಹೇಳುತ್ತೆ. ಹೇಗೆ ಕ್ರಿಯೇಟ್ ಮಾಡ್ಬೋದು ಫ್ಯೂಚರ್ನ ಅನ್ನುವಾಗ ವಿಲ್ ಪವರ್ ಅನ್ನೋ ಒಂದು ಶಕ್ತಿಯ ಬಗ್ಗೆ ನಮಗೆ ಮಾಹಿತಿ ಕೊಡುತ್ತೆ. ಅದೇ ನೀವು ಸಾವಿನಿಂದ ಹುಟ್ಟಿನ ಒಂದು ಪರ್ಸ್ಪೆಕ್ಟಿವ್ಲಿ ನೋಡಿದರೆ ಲೈಫ್ನ, ಅಂದರೆ ವಾಪಸ್ ರಿವರ್ಸ್ ಆರ್ಡರಲ್ಲಿ ನೋಡಿದರೆ, ಅಕ್ಸೆಪ್ಟ್ ಇನ್ ದ ಪ್ಲ್ಯಾನ್, ಏನು ಫೇಟ್ ಇದೆ, ವಿಧಿ ಅಥವಾ ಹಣೆ ಬರಹ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡೋಣ ಅಂತ ಹೇಳಿ ಅನಿಸುತ್ತೆ. ಬಟ್ ನಾವೀಗ ಇಲ್ಲಿ ಮಾತಾಡ್ತಿರೋದೇನು, ನಾನು ಮಾತಾಡ್ತಿರೋದೇನು 4Dಯಲ್ಲಿರುವ ನಮ್ಮ ಕನಸುಗಳನ್ನು, ನಮ್ಮ ಗೋಲ್ಸ್ಗಳನ್ನು, ನಮ್ಮ ಅಚೀವ್ಮೆಂಟ್ಸ್ಗಳನ್ನು, ನಮ್ಮ ಏನು ಸಕ್ಸಸ್ಸನ್ನು ತರಿಸ್ಬೇಕು ಅಂತಂದರೆ ನಮಗೆ ಪವರ್ ಬೇಕು. ಅಂದರೆ ನಮಗೆ ವಿಲ್ ಪವರ್ ಬೇಕು. ನಮಗೆ ಇದು ನಾವು ಅಕ್ಸೆಪ್ಟ್ ಮಾಡಲ್ಲ. ಅಂದರೆ ನಾವು ಯಾರಿಗಾದ್ರೂ ಅಪೋಸ್ ಮಾಡಿಬಿಡ್ತೀವಿ, ವಿಧಿಗೆ ಅಪೋಸ್ ಹೋಗ್ತೀವಿ ಅಂತಲ್ಲ. ನಮ್ಮ ಕನ್ಸರ್ನು ಈ ಒಂದು ವಿಡಿಯೋದಲ್ಲಿ ಇದು ಅಲ್ಲ. ಸಾವಿನಿಂದ ಹುಟ್ಟಿಗೆ ನಾವು ನೋಡ್ತಾ ಇಲ್ಲ, ಓನ್ಲಿ ನಾವು ಹುಟ್ಟಿನಿಂದ ಸಾವಿಗೆ ನೋಡ್ತೀವಿ. ಸೊ ಹೆಂಗೆ ಕ್ರಿಯೇಟ್ ಮಾಡ್ಬೋದು ನಮ್ಮ ಡಿಸೈರ್ಡ್ ಫ್ಯೂಚರ್ನ ಅನ್ನುವಾಗ, ಸೊ ವಿಲ್ ಪವರ್ ಅಂತ ನಾನು ಹೇಳಿದೆ. ಹೇಗೆ ಇದನ್ನು ಬರೆಸ್ಕೊಳ್ಳೋದು ಅಂತ ಒಂದು ಸ್ಟೆಪ್ಸಲ್ಲಿ 5 ಸ್ಟೆಪ್ಸನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಮೊದಲನೇ ಸ್ಟೆಪ್ಪು ಇಲ್ಲಿ ಹೇಳ್ತೀನಿ, ನಿಮ್ಮ ಗುರಿಗೆ ಶಕ್ತಿಯನ್ನು ನೀಡಿ ಅಂತ. ಅಂದರೆ ಎಕ್ಸಾಕ್ಟ್ಲಿ ನೋ ವಾಟ್ ಯು ವಾಂಟ್ ಅಂತ. ಕೆಲವೊಮ್ಮೆ ನಮಗೆ ಎಷ್ಟೊಂದು ಆಸೆಗಳಿರ್ತವೆ. ಈ ಆಸೆ ಅನ್ನೋದು ವಯಸ್ಸು, ಎನ್ವೈರ್ಮೆಂಟು ಮತ್ತು ನಮ್ಮ ಕೆಪಾಬಿಲಿಟಿಗೆ ತಕ್ಕಂತೆ ಬರ್ತಕ್ಕಂಥದ್ದು. ನಾನು ಇನ್ನೊಂದ್ಸಲ ಏನು ಹೇಳ್ತೀನಿ, ವಯಸ್ಸು ಮತ್ತು ನಮ್ಮ ಕೆಪಾಬಿಲಿಟಿ ಮತ್ತು ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೆಲವೊಬ್ಬರಿಗೆ ಚಿಕ್ಕ ಮಕ್ಕಳಿಗೆ ಒಂದು ಗೊಂಬೆ ಕೊಡಿಸಿದ್ರೆ ಅದೇ ದೊಡ್ಡ ಆಸೆ ಇರುತ್ತೆ. ದೊಡ್ಡವರ ಆಗೋರಿಗೆ ಮತ್ತು ಏನೋ ಒಂದು ತೊಗೊಳ್ಳೋದೊಂದು ಆಸೆ ಇರುತ್ತೆ. ಇನ್ನೂ ಸ್ವಲ್ಪ ದೊಡ್ಡವರಾದ್ಮೇಲೆ ಏನೋ ಆಸ್ತಿ ಮಾಡೋದೊಂದು ಆಸೆ ಇರುತ್ತೆ. ಸೊ ಹೀಗೆ ಆಸೆ ವಯಸ್ಸು ತಕ್ಕಂಗೆ ಚೇಂಜ್ ಆಗ್ತಾ ಬರ್ತಿರ್ತವೆ. ಅಲ್ಲ, ನೀವು ಇವಾಗಲೂ ಆದ್ಮೇಲೂ ಕೂಡ ಕಾರ್ಟೂನ್ ನೋಡ್ತೀನಿ ಅದೇ ನನ್ನ ಆಸೆ ಅಂದರೆ ಅದು ಸ್ವಲ್ಪ ಡಿಫ್ರೆಂಟ್ ಕೇಸು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿಲ್ಲ. ಸೊ ಜನರಲ್ ಆಗಿ ನಾನು ಹೇಳ್ತಿರೋದು. ಆಮೇಲೆ ಎನ್ವೈರ್ಮೆಂಟು, ನಾನು ಇವತ್ತು ದೊಡ್ಡ ಸಿಟಿಯಲ್ಲಿದ್ದೀನಿ ಅಂತಂದರೆ ಎಲ್ಲರೂ ಏನೇನೋ ಒಂಥರ ಹೈಫೈ ಥರ ಲೈಫಲ್ಲೇ ಬದುಕ್ತಾ ಇರ್ತಾರೆ. ಆವಾಗ ನನಗೂ ಹಾಗೆ ಇರಬೇಕು ಅಂತೇಳಿ ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ಅದು ಒಂದು ಆಸೆ ಚೇಂಜ್ ಆಯಿತು. ನೆಕ್ಸ್ಟ್ ನನ್ನ ಕೆಪಾಬಿಲಿಟಿ, ನನಗೆ
ಕೋಟಿ ಕೋಟಿ ಹಣ ಇಲ್ಲ, ಆದರೂ ಕೂಡ ನನಗೆ ಅಂತ ಆಸೆ ಬರೋದು ತಪ್ಪಲ್ಲ. ಆ ಥರ ಬರಲ್ಲ ಅಂತ ಹೇಳ್ತಿಲ್ಲ, ಬರೋದು ತಪ್ಪಲ್ಲ. ಆದರೆ ಆ ಥರ ಆಸೆ ಬಂದರೂ ಕೂಡ ಅದನ್ನು ನನಗೆ ಮಾಡೋಕ್ಕಾಗಲ್ಲ ಅಂತ ಸಬ್ಕಾನ್ಷಿಯಸ್ಲಿ ನನ್ನ ಬಿಲೀಫ್ ಇರುತ್ತಲ್ಲ, ನನ್ನ ಕೆಪಬಿಲಿಟಿ ಅಷ್ಟಿಲ್ಲ, ನಾನು ಯಾಕೆ ಅಂತ ಆಸೆ ಪಡಬೇಕು ಅನ್ನೋ ಒಂದು ಹಿನ್ನಡೆ ಆಗ್ತಕ್ಕಂಥ ಒಂದು ಥಾಟ್ ಬರುತ್ತೆ ಆ ಸಬ್ಕಾನ್ಷಿಯಸಲ್ಲಿ. ಸೊ ಅದರಿಂದ ಕೂಡ ಆಸೆಗಳು ಟರ್ನ್ ಆಗ್ತವೆ. ಸೊ ಆದ್ದರಿಂದ ನಮಗೆ ಏನು ಬೇಕು, ಎನ್ವೈರ್ಮೆಂಟ್ ಅಂದಾಗಲಿ, ಕೆಪಾಬಿಲಿಟಿಯಿಂದಾಗಲಿ, ಅಥವಾ ನಮ್ಮ ಒಂದು ನಾವೇನು ಡಿಸರ್ವ್ ಇದೀವಿ ಅಂತ ಆಗಲಿ, ಏನು ಬೇಕು ಅಂತ ನಮಗೆ ಕರೆಕ್ಟಾಗಿ ಫಸ್ಟ್ ಗೊತ್ತಿರಬೇಕು. ಇದು ಕೂಡ ಈ ಒಂದು ಸ್ಟೆಪ್ಸಲ್ಲಿ ಮೊದಲನೇ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಈಗ ಪ್ರತಿರೋಧವನ್ನು ಗಮನಿಸಿ. ಅಂದರೆ ಇದಕ್ಕೆ ಬರ್ತಕ್ಕಂಥ ರೆಸಿಸ್ಟೆನ್ಸು, ಏನು ಅಡೆತಡೆಗಳು ಅಂತ ಕರಿತೀವಿ, ಅಥವಾ ಏನು ಒಂದು ಹರ್ಡಲ್ಸ್ ಬರ್ತವೆ ನಮ್ಮ ಈ ಒಂದು ಆಸೆಯನ್ನು ನಾವು ಕೈಗೊಳ್ಳಬೇಕು ಅಂತೇಳಿ ನಾವು ಹೋಗ್ತೀವಿ, ಅಡೆತಡೆಗಳು ಬರ್ತವೆ. ಸೊ ಆ ಅಡೆತಡೆಗಳನ್ನು ಏನು ಮಾಡಬೇಕು, ಜಾಸ್ತಿ ಮಾಡ್ಬೇಕಾ? ಈಗ ಒಬ್ಬರು ನನ್ನನ್ನು ಮಾತಾಡಿಸ್ಬೇಡ ನೀನು ಅಂತ ಹೇಳಿರ್ತಾರೆ, ಆದರೆ ನಿಮಗೆ ಅವ್ರನ್ನ ಮಾತಾಡ್ಸೋಕೆ ಇಷ್ಟ ಇರುತ್ತೆ. ನಾನು ನೀನು ಮಾತಾಡ್ತೀನಿ ಅಂತ ಹೋದರೆ ಇನ್ನೂ ಜಾಸ್ತಿ ರೆಸಿಸ್ಟೆನ್ಸ್ ಆಗಿ ಅವ್ರಿಗೆ ಇನ್ನೂ ಒಂಥರ ಯಾಕೆ ಇವರು ಈ ಥರ ಮಾಡ್ತಿದ್ದಾರೆ ಅಂತ ಅನಿಸ್ಬಿಡುತ್ತೆ ಅವ್ರಿಗೆ. ಸೊ ಆ ಪ್ರತಿರೋಧಕ್ಕೆ ಏನು ಮಾಡಬೇಕು ಅಂತೇಳಿ ಕೆಲವೊಂದು ಸ್ಟೆಪ್ಸ್ಗಳಿದ್ದಾವೆ. ಸೊ ಆ ಪ್ರತಿರೋಧ ಅನ್ನೋದು ಏನು, ರೆಸಿಸ್ಟೆನ್ಸ್ ಅಂದರೆ ಅದು ನೆಗೆಟಿವ್, ಅದು ನಮಗೆ ಬೇಡ. ಯಾಕಂದರೆ ನಾನು ಒಂದು ಏನೋ ತೊಗೊಳಕ್ಕೆ ಹೋಗ್ತೀನಿ ಅಂತಂದರೆ ನನ್ನ ಹತ್ರ ಮನಿ ಇಲ್ಲ ಅನ್ನೋ ಒಂದು ಥಾಟ್ ಬಂದ್ಬಿಡುತ್ತೆ. ಅದು ನೆಗೆಟಿವ್ ಥಾಟ್. ಅದು ಅಂದರೆ ರಿಯಾಲಿಟಿಲಿ ನಮ್ಮ ಹತ್ರ ಮನಿ ಇಲ್ಲ, ಅದು ನಿಜ. ಮನಿ ಇಲ್ಲದೆ ಇರ್ಬೋದು, ಅದು ನಿಜ. ಆದರೆ ನಾವು ಅದಕ್ಕೆ ಕನ್ಸರ್ನ್ ಆಗಲ್ಲ. ಬಿಕಾಸ್ ನಾವು ಯಾವುದ್ರ ಮೇಲೆ ಆಪ್ರೇಟ್ ಆಗ್ತಿದ್ವಿ, ವಿಲ್ ಪವರ್ ಮೇಲೆ. ವಿಲ್ ಪವರ್, ಮನಸ್ಸಿದ್ದರೆ ಮಾರ್ಗ ಅಂತೇಳಿ ಒಂದು ಗಾದೆ ಇದೆ. ಸೊ ವಿಲ್ ಪವರ್ ಇದ್ದಾಗ ನೆಗೆಟಿವಿಟಿಗೆ ಚಾನ್ಸ್ ಇಲ್ಲ. ಸೊ ಅದನ್ನು ನಾವು ತೆಗೆದು ಹಾಕಬೇಕು, ನೋ ನೆಗೆಟಿವಿಟಿ. ನೆಕ್ಸ್ಟ್, ಕೀಪ್ ಯುವರ್ ಸೆಲ್ಫ್ ಅವೇ ಫ್ರಮ್ ದ ಪೀಪಲ್ ಹೂ ಡಿಸ್ಕರೇಜ್ ಯು. ನೀವೆಲ್ಲ ಸಕ್ಸಸ್ ಈ ಥರ ಎಲ್ಲ ಮಾಡಿರ್ತೀರಿ. ಯಾಕಂದರೆ ನಾವು ಬದುಕೋದು ಮೆಂಟಲಲ್ಲಿ, ನಮ್ಮ ಮೈಂಡ್ ಒಳಗಡೆ ಬದುಕ್ತೀವಿ. ಹೊರಗಡೆ ಪ್ರಪಂಚ ತುಂಬ ಕೆಟ್ಟ ಜನರಿಂದ ಕೂಡಿರುತ್ತೆ ಅಂತೇಳಿ ನಮಗೆ ಬಿಂಬಿಸಿರ್ತಾರೆ. ಅಥವಾ ಸೊಸೈಟಿ ಹಿಂಗೆ 6 ಸೊಸೈಟಿ ಇದೆ, ಎಲ್ಲರೂ ಮಾಸ್ ಸೈಕೋಸಿಸಲ್ಲಿ ಒಳಪಟ್ಬಿಟ್ಟಿದ್ದಾರೆ ಅಂತ ಹೇಳಿ ನ್ಯೂರೋಟಿಕ್ ಆಗಿದ್ದಾರೆ ಇತ್ತೀಚೆಗೆ ಜನ. ಎಲ್ಲರಿಗೂ ಮಾನಸಿಕವಾದ ಯಾವುದೋ ಒಂದು ವಿಚಿತ್ರ ರೋಗಗಳು ಕಾಡ್ತಾ ಇದ್ದಾವೆ ಅಂತ ಹೇಳಿ ನಾವು ನೋಡ್ತೀವಿ. ಮತ್ತು ಸೋಷಿಯಲ್ ಮೀಡಿಯಾ ಮಾಡ್ತಕ್ಕಂಥ ಪ್ರಭಾವನೇ ಈ ಥರ ನೆಗೆಟಿವ್ ಪೀಪಲ್ಗಳು, ಮತ್ತು ಅವರು ನಿಮಗೆ ಡಿಸ್ಕರೇಜ್ ಮಾಡತಕ್ಕಂಥದ್ದು. ಯಾರೋ ಒಬ್ರು ನಾನು ಟ್ಯಾಲೆಂಟ್ ತೋರಿಸ್ತೀನಿ ಅಂತಂದರೆ ಅದಕ್ಕೆ ಡಿಸ್ಕರೇಜ್ ಮಾಡ್ತಕ್ಕಂಥದ್ದು. ಅಥವಾ ನೀನು ಮೂಗು ಹೆಂಗಿದೆ, ನೀನು ನೋಡೋಕ್ಕೆ ಕೋತಿ ಥರ ಇದೆಯಾ, ನೀನು ಇಂಥವೆಲ್ಲ ಮಾಡಬೇಡ, ಸೊ ಹೀಗೆಲ್ಲ ಅಂತಕ್ಕಂಥದ್ದು. ಅಂದರೆ ನಾನು ಹೇಳ್ತಿರೋದು ಜೆನ್ಯೂನ್ ಆಗಿ ಟ್ಯಾಲೆಂಟ್ ತೋರಿಸ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಜೆನ್ಯೂನ್ ಆಗಿ ಒಳ ಚಿಂತನೆಗಳಿಂದ ಏನಾದರೂ ಒಂದು ಪಾಸಿಟಿವಿಟಿ ಕೊಡ್ತೀನಿ ಒಂದು ಸಮಾಜಕ್ಕೆ ಅಂತ ಹೋದಾಗ ಆವಾಗ ಪ್ರತಿರೋಧ ಮಾಡ್ತಾರಲ್ಲ, ಅಂಥ ಒಂದು ವ್ಯಕ್ತಿಗಳಿಂದ ದೂರ ಇರಬೇಕು ಅಂತ. ನೆಕ್ಸ್ಟ್, ಈ ನಿರ್ದಿಷ್ಟ ಭಾವನೆ ಏಕೆ ಬರುತ್ತಿದೆ? ರೆಸಿಸ್ಟೆನ್ಸ್ ಅನ್ನೋದು ಬರೋದಂತೂ ನಿಜ ತಾನೆ, ರೆಸಿಸ್ಟೆನ್ಸ್ ಬರ್ತಾ ಇದೆ. ಯಾಕೆ ಬರುತ್ತಿದೆ ಅದನ್ನು ಹೇಳಿದ್ ನಾನು. ಈಗ ನನಗೆ 5 ಕೋಟಿ ಕಾರ್ ತಗೋಬೇಕು ಅಂತ ಆಸೆ ಬಂತು ಅಂತ ಅನ್ಕೊಳ್ಳಿ. ಈ ನಿಮ್ಮ ಗುರಿಗೆ ಶಕ್ತಿಯನ್ನು ನೀಡು ಅಂತ ನಾನು ಹೇಳ್ಬಿಟ್ಟೆ. ಅವಾಗ ನೀವು ಅಂತೀರಿ, ನನ್ನ ಗುರಿ 5 ಕೋಟಿ ಕಾರ್ ತಗೋಬೇಕಪ್ಪ, ಫೆರಾರಿ ರೋಮ ಕಾರ್ ತಗೋಬೇಕು ನಾನು ಅಂತ. ಈಗ ನೆಕ್ಸ್ಟ್ ಚಿಂತನೆ ಏನು ಬೇಕು, ದುಡ್ಡು ಬೇಕು ಅಂತ ಚಿಂತನೆ ಬಂದ್ಬಿಡುತ್ತೆ. ಆ ದುಡ್ಡು ಬೇಕು ಅನ್ನೋದು ಯಾಕೆ ಬರ್ತಿದೆ ಆ ಚಿಂತನೆ? ಆಬ್ವಿಯಸ್ಲಿ ನೀವು ಅಂತೀರಿ, ಇದೆಂತ ಒಂದು ಕ್ವಶನ್ ಕೇಳ್ತಿದ್ಯಾ ನೀನು, ದುಡ್ಡು ಯಾಕೆ ಬೇಕು ಅಂತಂದ್ರೆ ನನ್ನ ಹತ್ರ ದುಡ್ಡು ಇಲ್ಲ, ಅದಕ್ಕೆ ದುಡ್ಡು ಬೇಕು ಅಂತ. ಸೊ ದುಡ್ಡು ಇಲ್ಲ ಅಂತ ನೀವು ಹೇಗೆ ಡಿಸೈಡ್ ಮಾಡಿದ್ರಿ? ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ, ನಿಮ್ಮ ಬ್ಯಾಲೆನ್ಸಲ್ಲಿ ಜಸ್ಟ್ ಒಂದು ನಂಬರ್ ಅದೊಂದು ತೋರಿಸೋದು. ಸೊ ಅಷ್ಟೇ ಇದೆ ಅಂತೇಳಿ ನೀವು ಮನಸ್ಸಿಗೆ ನಂಬಿಬಿಟ್ಟಿದ್ದೀರಿ. ಸೊ ಆದ್ದರಿಂದ ನಾವು ಅದೇ ನನ್ನ ಹತ್ರ ಇರತಕ್ಕಂಥದ್ದು, ನಾನು ವರ್ತೆ ಅಷ್ಟು ಅಂತ ಹೇಳಿ ಮೈಂಡ್ ನಿಮಗೆ ಆ ಥರ ಪ್ರೋಗ್ರಾಮ್ ಮಾಡಿಸ್ಬಿಡುತ್ತೆ. ಸೊ ಅದು ಮೂಲ ಕಾರಣ. ಆ ಕಾರಣ ಯಾಕೆ ಬರುತ್ತದೆ ಅಂತ ತಿಳ್ಕೊಬೇಕು ಮೊದಲು. ಯಾಕಂದರೆ ಆ ಕಾರಣನೇ ರೆಸಿಸ್ಟೆನ್ಸು. ಇದು ಬರೀ ದುಡ್ಡಿನ ವಿಚಾರದಲ್ಲಿ ಅಲ್ಲ. ಏನೋ ಒಂದು ಬುಕ್ ಓದಿ, ಈಗ ಸ್ಟೂಡೆಂಟ್ ಇರ್ತಾರೆ ಯಾರಾದರೂ, ಎಕ್ಸಾಮು ಬರೀತಾ ಇರ್ತಾರೆ. ಎಕ್ಸಾಮ್ ನಾನು 1-2 ವರ್ಷಗಳಿಂದ ಕಷ್ಟಪಡ್ತಾ ಇದ್ದೀನಿ, ಈ ವರ್ಷ ನಾನು ಹೆಂಗಾದ್ರೂ ಮಾಡಿ ಇದನ್ನು ಕ್ರ್ಯಾಕ್ ಮಾಡಲೇಬೇಕು, ಈ ಸೀಟ್ ಪಡಿಲೇಬೇಕು ಅಂತ ಒಬ್ರು ಕಷ್ಟಪಡ್ತಾ ಇರ್ತಾರೆ. ಅವರಿಗೆ ಈ ಥರ ನಾನು ಹೇಳಿದ್ದೆ, ನೆಗೆಟಿವ್ ಪೀಪಲ್ ಮಾತಾಡೋದು, ನೆಗೆಟಿವಿಟಿಯಿಂದ ಅಥವಾ ಯಾರೋ ಒಬ್ಬರು ಈ ಥರ ಡಿಸ್ಕರೇಜ್ ಮಾಡ್ತಕ್ಕಂಥ ಇಂಥರಿಂದ ಸೇರ್ಬಿಟ್ಟು ನಾನು ಮಾಡೋಕ್ಕಾಗಲ್ಲ ಅಂಥೇಳಿ ಅವರಿಗೆ ಯೋಚನೆ ಬರ್ತಿರುತ್ತೆ. ಆ ಯೋಚನೆ ನಮ್ದಲ್ಲ. ನಾ ಮತ್ತೆ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಆ ಯೋಚನೆ ನಮ್ದಲ್ಲ, ಯಾರೋ ಹೊರಗಡೆ ನಿಮಗೆ ಬೀಜವನ್ನು ಹಾಕಿರ್ತಕ್ಕಂಥದ್ದು ನಿಮ್ಮ ತಲೆಯಲ್ಲಿ, ನಿನಗದು ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ನಾವು ಕ್ವಶನ್ ಮಾಡಬೇಕು. ಅದನ್ನು ಫಸ್ಟ್ ಅಕ್ಸೆಪ್ಟ್ ಮಾಡ್ಬಿಡೋದು. ಆ ರೆಸಿಸ್ಟೆನ್ಸ್ ಬಂತಲ್ಲ, ಯಾವುದೋ ವ್ಯಕ್ತಿ ಏನೋ ಮಾತಾಡಿದ್ರಲ್ಲ, ಕ್ವಶನ್ ಮಾಡ್ಬೇಕು ಅದನ್ನು. ಯಾಕೆ ಈಗ ಬರ್ತಾ ಇದೆ ಈ ನಿರ್ದಿಷ್ಟ ಭಾವನೆ? ದಿಸ್ ಇಸ್ ದ ಸೋರ್ಸ್ ಆಫ್ ರೆಸಿಸ್ಟೆನ್ಸ್ ಅಲ್ಲ.
ಸೊ ಇದು ಬಹಳ ಇಂಪಾರ್ಟೆಂಟ್. ಇವು 3 ಗೊತ್ತಿಲ್ಲ ಅಂತಂದರೆ, ನೀವು ನೆಗೆಟಿವಿಟಿಯಿಂದ ದೂರ ಇಲ್ಲ ಅಂತಂದರೆ, ಈ ಥರ ಡಿಸ್ಕರೇಜ್ ಮಾಡ್ತಕ್ಕಂಥ ಪೀಪಲಿಂದ ದೂರ ಇಲ್ಲ ಅಂತಂದರೆ, ಅಥವಾ ಯಾಕೆ ನನಗೆ ಈ ರೆಸಿಸ್ಟೆನ್ಸ್ ಬರ್ತಿದೆ ಅಂತ ತಿಳ್ಕೊಳ್ಳಿಲ್ಲ ಅಂತಂದರೆ, ನೀವು 4Dಯಿಂದ 3Dಗೆ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ 3ನೇ ಸ್ಟೆಪ್ಪಲ್ಲಿ ಪ್ರತಿರೋಧದ ಮೂಲಕ್ಕೆ ಸಣ್ಣ ಪ್ರತಿಕ್ರಿಯೆಗಳನ್ನು ತಿರುಗಿಸ್ಬೇಕು. ಆಮೇಲೆ ಘಟನೆಗಳ ಸೇತುವೆಗಳನ್ನು ಗಮನಿಸಬೇಕು. ಇದನ್ನೇ ನಾವು ಲೈಕ್ ನೆವಿಲ್ ಅವರು ಪ್ರಸ್ತಾಪ ಮಾಡುವಾಗ ಅವ್ರ ಲೆಕ್ಚರ್ಸ್ಗಳು ಹೇಳ್ತಾರಲ್ಲ, ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ ಅಂತ. ಇನ್ಸಿಡೆಂಟ್ಸ್ಗಳು ಆಗ್ತವೆ ಆ ಒಂದು ಮಾಡುವಾಗ, ಈ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಅಂತ. ಸಣ್ಣ ಸಣ್ಣ ಪ್ರತಿಕ್ರಿಯೆಗಳು ಅಂದರೆ ಏನೋ ಈಗ ಮಾಡಬೇಕು ಅಂತ ಕೈಗೊಂಡಾಗ, ಲೆಟ್ ಅಸ್ ಅಸ್ಯೂಮ್ ಈ ಥರ ಅನ್ಕೊಳ್ಳೋಣ, 1ನೇ ಸ್ಟೆಪ್ ನೀವು ಡಿಫೈನ್ ಮಾಡಿದ್ರಿ, ನಿಮ್ಮ ಗುರಿ ಏನು ಅಂತ, ನಿಮ್ಮ ಗೋಲ್ ಏನು ಅಂತ ನೀವು ಡಿಫೈನ್ ಮಾಡಿದ್ರಿ. 2ನೇ ಸ್ಟೆಪ್ಪಲ್ಲಿ ನೀವು ಗಮನಿಸಿದ್ರಿ, ಇದನ್ನು ನೀವು ಸಕ್ಸಸ್ ಆದ್ರಿ ಸ್ಟೆಪ್ ಬೈ ಸ್ಟೆಪ್. 1ನೇ ಸ್ಟೆಪ್ ಮುಗೀತು. 2ನೇ ಸ್ಟೆಪ್ಪಲ್ಲಿ ನೀವು ನೆಗೆಟಿವಿಟಿ ಇಲ್ಲ, ಯಾವ ಪೀಪಲಿಂದ ದೂರ ಇದ್ದೀರಿ, ನಿಮಗೆ ಎಲ್ಲ ಗೊತ್ತಾಗ್ತಿದೆ ಯಾಕೆ ಬರ್ತಿದೆ ಅಂತ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ ಥರ ನೀವು ಈ 1 ಮತ್ತು 2ನೇ ಸ್ಟೆಪ್ ಸಕ್ಸಸ್ಫುಲಿ ಮಾಡಿದ್ದೇ ಆದಲ್ಲಿ, ಇವೆರಡು ಸ್ಟೆಪ್ಸ್ನ ಸಕ್ಸಸ್ಫುಲಿ ಮಾಡಿದ್ದೇ ಆದಲ್ಲಿ, ನಿಮಗೆ ಸಣ್ಣ 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 ಪ್ರತಿಕ್ರಿಯೆಗಳು ಕಾಣ್ತಾ ಹೋಗ್ತವೆ, ಸಣ್ಣ 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 ರಿಯಾಕ್ಷನ್ಗಳು. ನಾನು ಎಲ್ಲರಿಂದ ನಾನು ಒಂದು ಏನೋ ಹೊಗಳಿಸ್ಕೊಳ್ತಾ ಇದ್ದೀನಿ ಅಂಥೇಳಿ ನಮಗೆ ಆ ಒಂದು ಗೋಲ್ ಇದ್ದರೆ, ನಿಮಗೆ ಎಲ್ಲೋ ರ್ಯಾಂಡಮ್ ಪೀಪಲ್ಗಳು ಕಾಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ನಿಮ್ಮ ವರ್ಕ್ ಪ್ಲೇಸಲ್ಲಿ, ನಿಮ್ಮ ಸ್ಕೂಲ್ಗಳಲ್ಲಿ, ನಿಮ್ಮ ಎಲ್ಲೆಲ್ಲಿ ವರ್ಕ್ ಮಾಡ್ತಿದ್ದೀರೋ ಅಥವಾ ಮನೆಗಳಲ್ಲಾಗಲಿ, ನೀವು ಮಾಡ್ತಕ್ಕಂಥ ಸಣ್ಣ ಸಣ್ಣ ಕೆಲಸಗಳಿಗೆ ಅಪ್ರಿಷಿಯೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಿಮಗೆ ಕ್ವಶನ್ ಬರುತ್ತೆ, ಹೇಗೆ ಸಾಧ್ಯ ಆಯ್ತು ಈ ಬದಲಾವಣೆ? ಇಷ್ಟು ದಿನ ನಾನು ಹೇಟ್ ಮಾಡ್ತಕ್ಕಂಥ ಜನ ಇವಾಗ ನನ್ನ ಒಂದು ಸಣ್ಣ 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 ಕೆಲಸಗಳಿಗೆ ಅಪ್ರಿಷಿಯೇಷನ್ ಮಾಡ್ತಾ ಇದ್ದಾರೆ ಅಂತ. ಇವಕ್ಕೆ ನಾವು ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ ಅಂತ ಕರಿತೀವಿ. ಹಾಗಂತ ನಾವು ಎಲ್ಲವನ್ನು ಆಗಿದ್ದೆಲ್ಲವನ್ನು ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ ಅಂತ ಕನ್ಸಿಡರ್ ಮಾಡ್ಬೇಕಾ? ಇಲ್ಲ, ಹಾಗಂತ ಇಲ್ಲ. ಕೆಲವೊಂದು ಸಣ್ಣ ಪ್ರತಿಕ್ರಿಯೆಗಳು ಲೈಕ್ ಇರ್ತಾವೆ. ಅದಕ್ಕೆ ಹೇಳಿದ್ದು ಎಲ್ಲ ಪ್ರತಿಕ್ರಿಯೆಗಳಲ್ಲ. ಆ ಸಣ್ಣ ಪ್ರತಿಕ್ರಿಯೆಗಳು ಯಾಕೆ ಬಂದಿರ್ತಾವೆ ಅಂದರೆ, ಈ ನಾವು ಪ್ರತಿರೋಧದ ಮೂಲ ಅಂತ ನಾವು ಏನು ಅನ್ಕೊಂಡಿರ್ತೀವಲ್ಲ, ಅದನ್ನು ನಾವು ಸರಿಯಾಗಿ ಅರ್ತಿರ್ತೀವಿ. ಯಾಕೆ ಬರುತ್ತೆ ಅಂತ ನಾವು ಅರ್ತಿರ್ತೀವಿ. ಅದಕ್ಕೆ ನಮಗೆ ಗೊತ್ತಾಗುತ್ತೆ, ಓಹೋ ನನಗೆ ಈ ಭಾವನೆ ಯಾಕೆ ಬರುತ್ತೆ ಅಂತ ನಾನು ಕರೆಕ್ಟಾಗಿ ಅರ್ಥ ಆದಮೇಲೆ, ನನ್ನ ಮನಸ್ಸಿಗೆ ಏನು ಬೇಕು ಅಂತ ಕ್ಲಿಯರ್ ಆಯಿತು. ಅದು ಕ್ಲಿಯರ್ ಆದಮೇಲೆ ನನ್ನ ಹಾದಿ ಸ್ಪಷ್ಟ ಆಯಿತು. ಹಾದಿ ಸ್ಪಷ್ಟ ಆದಮೇಲೆ ನನಗೆ ಸಣ್ಣ ಸಣ್ಣ ರಿಯಾಕ್ಷನ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಲೈಫಲ್ಲಿ ಅಂತ. ಅಂದರೆ ಈ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ಗಳು ಬರ್ತಾ ಬರ್ತಾ ಹೋಗ್ತವೆ. ಏನು ಮಾಡ್ತವೆ ಈ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ಗಳು? ಇದು ಬರೋದ್ರಿಂದ ನಮ್ಮ ಮನಸ್ಸಿಗೆ ಇನ್ನೂ ಪಾಸಿಟಿವಿಟಿನೇ ಜಾಸ್ತಿ ಮಾಡ್ತಾ ಹೋಗ್ತವೆ. ಚೈನ್ ರಿಯಾಕ್ಷನ್ ಥರ, ಸ್ನೋಬಾಲ್ ಎಫೆಕ್ಟ್ ಅಂತ ಕರಿತಾರಲ್ಲ. ಸ್ನೋ ಅನ್ನೋದು ಸಣ್ಣದಿರುತ್ತೆ ಬಾಲು, ಮೇಲೆ ಆ ಒಂದು ಹಿಮ ಪರ್ವತದಿಂದ ಮೇಲಿಂದ ಕೆಳಗೆ ಬರುವಾಗ ಅದು ಉರುಳಿ ಬಂದಾಗ ದೊಡ್ಡದಾಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ಪಾಸಿಟಿವಿಟಿ ಅನ್ನೋದು ಈ ಥರ ಕಂಟೇಜಿಯಸ್, ಅದೊಂದು ಸಾಂಕ್ರಾಮಿಕ ಥರ ಒಂದು ಹರಡುತ್ತೆ ಪಾಸಿಟಿವಿಟಿಯನ್ನು. 4ನೇ ಸ್ಟೆಪ್ಸಲ್ಲಿ ಈ ಥರ ನೀವು ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ ಆದಾಗ 4ನೇ ಸ್ಟೆಪ್ಸ್ ಯಾವುದನ್ನು ಗಮನ ಇಡಬೇಕು ಅಂತಂದರೆ, ಆಬ್ವಿಯಸ್ಲಿ ಇನ್ಸಿಡೆಂಟ್ಗಳು ಆದಮೇಲೆ ನಮಗೆ ಅದು ಮ್ಯಾನಿಫೆಸ್ಟೇಷನ್ ಕಣ್ಣಿಗೆ ಕಾಣಬೇಕು, 3D ಜಗತ್ತಿಗೆ ಕಣ್ಣಿಗೆ ಕಾಣಬೇಕು. ಕೆಲವೊಮ್ಮೆ ನಾವೇನು ಮಾಡ್ತೀವಿ, ನಮ್ಮ ಒಂದು ಅಹಮ್ಮನ್ನು ಮುಂದೆ ಫಿಲ್ಟರ್ ಇಟ್ಬಿಟ್ಟು ಕಣ್ಣು ಮುಂದೆ, ಈಗ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಉದಾಹರಣೆ. ನನಗೆ ಒಂದು ಲಕ್ಸುರಿಯಸ್ ವಾಚ್ ಬೇಕು, ಲಕ್ಸುರಿಯಸ್ ರೋಲೆಕ್ಸ್ ವಾಚ್ ಬೇಕು ಅಂತ ಒಂದು ಆಸೆ ಬಂತು. ಆ ಆಸೆನ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಡಿಫೈನ್ ಮಾಡಿ ಅದಕ್ಕೆ ಪ್ರತಿರೋಧವನ್ನೆಲ್ಲ ಅರ್ಥಕೊಂಡ್ಬಿಟ್ಟು, 2ನೇ ಸ್ಟೆಪ್ಪಲ್ಲಿ ಆಮೇಲೆ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ಗಳು ನೋಡಿಬಿಟ್ಟು 4ನೇ ಸ್ಟೆಪ್ಪಲ್ಲಿ ಬಂದಾಗ ಒಂದು ಸಿನಾರಿಯೋ ಕ್ರಿಯೇಟ್ ಆಯಿತು. ಆದರೆ ಅದು ರೋಲೆಕ್ಸ್ ವಾಚ್ ಅಲ್ಲ, ಯಾವುದೋ ಬೇರೆ ಬ್ರ್ಯಾಂಡಿಂದು ಅಥವಾ ಏನೋ. ಆವಾಗ ನಿಮಗದು ಎಲ್ಲ ಸಿಕ್ತು. ಇದು ಒಂದು ಸ್ವಲ್ಪ ಯಾಕೋ ಡಿಫ್ರೆಂಟ್ ಇದೆಯಲ್ಲ, 100% ಆಗಬೇಕಾಯ್ತು ಮ್ಯಾನಿಫೆಸ್ಟೇಷನ್, ಯಾಕೋ 90% ಸೇಮ್ ಇದೆ, ಇನ್ನು 10% ಇದು ಅಲ್ವಲ್ಲ. ಇದು ವ್ಯಕ್ತಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು. ನಾವು ಇಂಥ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಇವರಲ್ಲಿ ಎಲ್ಲ ಇದೆ, ಬಟ್ ಅದು ಒಂದು ಇಲ್ವಲ್ಲ, ಯಾಕೆ ಈ ಥರ ಅಂತ ಕ್ವಶನ್ ಬಂದ್ಬಿಡುತ್ತೆ. ಆವಾಗ ನಮಗೆ ಮ್ಯಾನಿಫೆಸ್ಟೇಷನ್ ಆಗಿಲ್ಲ ಅಂತ ಬರುತ್ತೆ. ಇನ್ ರಿಯಾಲಿಟಿ ಅದು ಆಗಿರುತ್ತೆ. ಅಂದರೆ ನಾನು ನಿಮಗೆ ಬೇಡವಾಗಿರೋದಕ್ಕೆ ಸೆಟ್ಲ್ ಆಗಿ ಅಂತ ನಾನು ಇಂಡೈರೆಕ್ಟ್ ಹೇಳ್ತಿದ್ದೀನ? ಇಲ್ಲ, ಆ ಥರ ಅನ್ಕೋಬಾರ್ದು. ಇವನೇನಾದರೂ ಹಂಗೆ ಹೇಳ್ತಾನಂತೆ. ಹಂಗಲ್ಲ ನಾನು ಹೇಳ್ತಿರೋದು. ಯಾವತ್ತಿಗೂ ಲೈಫಲ್ಲಿ ಐನ್ಸ್ಟೈನ್ ಅವರು ಒಂದು ಮಾತು ಹೇಳಿದರು, ಏನೋ ವ್ಯಾಲ್ಯೂಯಬಲ್ ಪರ್ಸನ್ ಆಗಬೇಕು ಹೊರತು ಸಕ್ಸಸ್ಫುಲ್ಲಿ ಪರ್ಸನ್ ಆಗ್ತೀನಿ ಅಂತೇಳಿ ಹೋಗಬಾರ್ದು ಅಂತ. ಅಂದರೆ ನಾವು ಬೆಲೆ ಏನು ಅಂತ ನೋಡಬೇಕು ಒಂದ್ರದ್ದು, ಅಥವಾ ಒಬ್ಬರ ಬೆಲೆ ಏನು ಅಂತ ನೋಡಬೇಕು. ಅವ್ರು ಯಾರು ಅಂತ ನೋಡೋದಲ್ಲ, ಅಥವಾ ಅವ್ರ ಬಣ್ಣ ಏನೋ, ಅವ್ರು ಇದೇನೋ ಅಂತ ನೋಡೋದಲ್ಲ. ಅವರ ಬೆಲೆ, ಅವರ ಭಾವನೆ. ಫೀಲಿಂಗ್ ಈಸ್ ದ ಸೀಕ್ರೆಟ್. ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡಬೇಕು ಹೊರತು ಜನರಲ್ಲ ಅಥವಾ ವಸ್ತುಗಳಲ್ಲ. ಈಗ ಇಬ್ಬರು ಯಾರೋ ಇಷ್ಟಪಟ್ಟು ಮದುವೆ ಆಗಿರ್ತಾರೆ, ಈ ಕಡೆ ಇನ್ನೊಂದು ಕಪಲ್ ಯಾರೋ ಇಷ್ಟಪಟ್ಟು ಮದುವೆ ಆಗಿರ್ತಾರೆ. ಇಬ್ಬರಲ್ಲೂ ಇರ್ತಕ್ಕಂಥದ್ದು ಅದೇ ಲವ್. ಆದರೆ
ಎಕ್ಸಾಕ್ಟ್ಲಿ ಇವರು ಅದನ್ನೇ ಫೀಲ್ ಮಾಡದೇ ಇರ್ಬೋದು. ಎಕ್ಸಾಕ್ಟ್ಲಿ ಇವರು ಅದನ್ನು ಫೀಲ್ ಮಾಡದೇ ಇರ್ಬೋದು. ಅಂದರೆ ವ್ಯಕ್ತಿಗಳು ಡಿಫ್ರೆಂಟ್ ಇರ್ತಾವಲ್ಲ, ಸೊ ಆ ಥರ ಅವರ ವೇ ಆಫ್ ಅಟ್ಯಾಚ್ಮೆಂಟ್ಸ್ಗಳು ಕೂಡ ಡಿಫ್ರೆಂಟ್ ಇರುತ್ತೆ. ಆದರೆ ಇವರಿಬ್ಬರಲ್ಲೂ ಈ ಎರಡು ಕಪಲಲ್ಲೂ ಏನು ಕಾಮನ್ ಇದೆ ಅಂತ ನೋಡಿದಾಗ ಫೀಲಿಂಗ್, ವೇ ಆಫ್ ಅಟ್ಯಾಚ್ಮೆಂಟ್ ಡಿಫ್ರೆಂಟು. ನಾನು ಹೇಳ್ತಿರೋದು ವೇ ಆಫ್ ಅಟ್ಯಾಚ್ಮೆಂಟ್ ಹೆಂಗಿರ್ತಾರೆ ಒಬ್ಬರಿಗೆ ಅದು ಡಿಫ್ರೆಂಟು. ಆದರೆ ಅವ್ರು ಏನು ಫೀಲ್ ಮಾಡ್ತಾರಲ್ಲ ಆ ಒಂದು ಲವ್ ಅಂತ ಫೀಲಿಂಗು, ಆ ಭಾವನೆ ಅನ್ನೋದು ಅದು ಎಲ್ಲರ ಹತ್ರನೂ ಕಾಮನ್ ಇರುತ್ತೆ. ಅದು ಜಸ್ಟ್ ಇವರಿಬ್ಬರು ಅಂತಲ್ಲ, ನೀವು ವಿತ್ ಎನಿ ಒನ್ ಆನ್ ದಿಸ್ ಪ್ಲಾನೆಟ್ ಅರ್ತ್, ನಿಮ್ಮ ಮತ್ತು ಇನ್ನು ಯಾವುದೇ ಇರಲಿ ಆ ವ್ಯಕ್ತಿ ಆಗಿರಲಿ, ಒಂದು ನಾಯಿ ಕೂಡ ಇಷ್ಟ ಇರ್ಬೋದು, ಅದು ಕೂಡ ಒಂದು ನಾಯಿನ ಇಷ್ಟಪಡ್ತಿರ್ಬೋದು ಕೆಲವರು, ಅಥವಾ ಒಂದು ಮನೆ ಇಷ್ಟಪಡ್ತಿರ್ಬೋದು, ಒಂದು ಕಾರ್ ಇಷ್ಟಪಡ್ತಿರ್ಬೋದು, ಒಂದು ನಾನ್ ಲಿವಿಂಗ್ ವಸ್ತುವನ್ನು ಇಷ್ಟಪಡ್ತಿರ್ಬೋದು. ಅದು ಅವೆಲ್ಲಕ್ಕೆ ನಮಗೆ ಮತ್ತು ನಮ್ಮ ಉಳಿದಂಥ ಜನರಿಗೆ ಎಲ್ಲ ಬದುಕಿದಾರಲ್ಲ ಅವರೆಲ್ಲರದಲ್ಲೂ ಕಾಮನ್ ಇರ್ತಕ್ಕಂಥದ್ದು ಏನಂದರೆ ಭಾವನೆ, ಫೀಲಿಂಗ್. ಆ ಫೀಲಿಂಗಿಂದ ನಾವೆಲ್ಲರೂ ಒನ್ ಕನೆಕ್ಷನ್ ಆಗಿ ಇರ್ತೀವಿ. ಸೊ ಅದು ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡಬೇಕು, ಜನರು ಅಥವಾ ವಸ್ತುಗಳಿಗೆ ಅಲ್ಲ. ಆಮೇಲೆ ಈ ಥರ ಭಾವನೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ನೀಡ್ತಾ ಬಂದಾಗ ನಿಮ್ಮಲ್ಲಿ ಶಕ್ತಿಯ ಒಳಹರಿವನ್ನು ಪ್ರೇರೇಪಿಸುತ್ತದೆ. ಅಂದರೆ ಎನರ್ಜಿ ಇನ್ಫ್ಲಕ್ಸ್ ಆದರೆ ಏನಾಗುತ್ತೆ, ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ. ನೀನು ಓಮ್ನಿ ಪೊಟೆಂಟ್ ಆಗಿ ಸ್ಟಾರ್ಟ್ ಆಗ್ತೀಯಾ. ಓಮ್ನಿ ಪೊಟೆಂಟ್ ಅಂದರೆ ಗಾಡ್ ಲೈಕ್ ಸ್ಟೇಟ್, ಅದು ಗಾಡ್ಲಿ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮ ನಂಬಿಕೆಯನ್ನು ಬಲಪಡಿಸುತ್ತೆ. ನಿನಗೆ ನಂಬಿಕೆ ಬರಬೇಕು ಅಂದರೆ ನಿನಗೆ ಎನರ್ಜಿ ಬೇಕು. ಅಂದರೆ ನೀನು ವ್ಯಕ್ತಿ ಅಥವಾ ವಸ್ತುಗಳಿಂದ ಯಾವುದೇ ಕಾರಣಕ್ಕೂ, ಅದು ನೀನು ಒಂದು ಲಿಮಿಟೆಡ್ ಅಮೌಂಟ್ ಆಫ್ ಟೈಮಲ್ಲಿ ನೀನು ಅನುಭವಿಸ್ಬೋದು ಮೆಟೀರಿಯಲಿಸ್ಟಿಕ್ ಸುಖವನ್ನು. ಆದರೆ ಇಡೀ ಲೈಫ್ ಲಾಂಗ್ ನಾನು ಸಾಯೋ ತನಕ ಸುಖವಾಗಿರಬೇಕು ಅಂತಂದರೆ ನಿನ್ನೊಳಗೆ ಅಡಗಿರುವ ಆನಂದ ಸ್ವರೂಪ, ಯಾವ ವೇದಾಂತಗಳು ಆನಂದ ಸ್ವರೂಪದ ಬಗ್ಗೆ ಮಾತಾಡಿದ್ವಲ್ಲ, ಆ ಆನಂದ ಸ್ವರೂಪವನ್ನು ನೀನು ಅರಿಬೇಕು. ಆ ಆನಂದ ಸ್ವರೂಪ ಅರಿಯೋದೇನಂತಂದರೆ, ನಾನು ಹ್ಯಾಪಿಯಾಗಿರೋಕ್ಕೆ ಒಂದು ಮಾಸ್ಕನ್ನು ಯೂಸ್ ಮಾಡೋದು ಬೇಕಿಲ್ಲ. ಈ ಜನರು, ಈ ವಸ್ತು ಅನ್ನೋದು ಒಂದು ಮಾಸ್ಕು. ಇವರಿದ್ರೆ ಹ್ಯಾಪಿ ಇರ್ತೀನಿ, ಇದು ಇದ್ರೆ ಹ್ಯಾಪಿ ಇರ್ತೀನಿ. ಇದೊಂದು ಮಾಸ್ಕ್. ಈ ಮಾಸ್ಕನ್ನು ತೆಗೆದಾಗ ನನ್ನ ಹತ್ರ ಏನು ಇಲ್ಲ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನನ್ನ ಹತ್ರ ವಸ್ತು ಇಲ್ಲ ಮತ್ತು ಜನರು ಇಲ್ಲ ಅಂತಂದರೆ ನಾನು ಒಂದು ಲೋನ್ಲಿ ಲೈಫಲ್ಲಿ ಬದುಕ್ತಿದ್ದೀನಲ್ಲ ಅಂತ. ಅದು ಸುಳ್ಳು. ನಿನ್ನ ಮೂಲ ಸ್ವರೂಪನೇ ಭಾವನೆ, ನೀನೊಂದು ಫೀಲಿಂಗು. ಹೆಂಗೆ ಅಂತಂದರೆ, ನಿನ್ನ ಜೊತೆ ಮಾತಾಡ್ತಾರಲ್ಲ ಜನ, ಅವ್ರ ರಿಯಾಕ್ಷನ್ ನೋಡು. ನೀನೊಂದು ಸಮಾಜಕ್ಕೊಂದು ವ್ಯಾಲ್ಯೂ ಕೊಡ್ತೀಯಲ್ಲ, ಅವಾಗ ನಿನಗೆ ಏನಂತಾರೆ ಅದನ್ನು ರಿಯಾಕ್ಷನ್ ನೋಡು. ಆ ರಿಯಾಕ್ಷನಲ್ಲಿ ಬರುತ್ತಲ್ಲ ಫೀಲಿಂಗು, ಅದೇ ನೀನು ಬರೀ ಒಬ್ಬ ಮನುಷ್ಯ ಅಲ್ಲ, ಒಂದು ಕಾನ್ಷಿಯಸ್ನೆಸ್ ಅಲ್ಲ, ನೀನು ಎಲ್ಲರಲ್ಲೂ ಉಂಟಾಗ್ತಕ್ಕಂಥ ನೀನೊಂದು ಭಾವನೆ, ನೀನೊಂದು ವಿದ್ಯಮಾನ. ಆ ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡಬೇಕು ನೀನು. ಅದೇ ನಿನ್ನ ಮೂಲ ಸ್ವರೂಪ, ಅದೇ ನಿನ್ನ ಆನಂದ ಸ್ವರೂಪ. ನೆಕ್ಸ್ಟ್ ಏನು ಮತ್ತೆ ಕೊನೆಗೆ ಮಾಡ್ತಕ್ಕಂಥ ಒಂದು ಸ್ಟೆಪ್ಸು ಇದನ್ನು ಅಂತಂದರೆ, ಅಂದರೆ ಇನ್ನು ಸ್ವಲ್ಪ ನಂಬಿಕೆಯನ್ನು ಬಲಪಡಿಸ್ಬೇಕು ಅಂತ ಹೇಳಿದ್ನಲ್ಲ, ಈ ಥರ ಬಲಪಡಿಸೋಕೆ ಏನು ಮಾಡಬೇಕು ಅಂದರೆ, ನಿದ್ರೆಯ ಮೊದಲು ದೃಶ್ಯೀಕರಣವನ್ನು ಸಕ್ರಿಯವಾಗಿ ನಿರ್ಮಿಸಬೇಕು. ಅಂದರೆ ಏನನ್ನು ವಿಜುವಲೈಸೇಷನ್ ಮಾಡ್ತಾ ಇರ್ತೇವೆ, ದೃಶ್ಯೀಕರಣವನ್ನು ಸಕ್ರಿಯವಾಗಿ ನಿರ್ಮಿಸಿ ಅಂತಂದರೆ, ನಾನು ಎಷ್ಟೋ ಜನರು ನಿದ್ದೆ ಮಾಡಬೇಕಾದ್ರೆ ಹಾಗೆ ನಿದ್ದೆ ಮಾಡ್ಬಿಡ್ತೀನಿ ಅಂತಾರೆ. ಸೊ ಅದಲ್ಲ ಮೆಥಡ್. ಆ್ಯಕ್ಟಿವ್ ಇಮ್ಯಾಜಿನೇಷನ್ ಅಂದರೆ ಮಲಗೋದಲ್ಲ, ವಿಜುವಲೈಸೇಷನ್. ಅದಕ್ಕೆ ಅನ್ನೋದು ಸ್ಲೀಪಿಂಗು ವಿಜುವಲೈಸೇಷನ್ಗೆ ಡಿಫ್ರೆನ್ಸ್ ಇದೆ. ಹಂಗೆ ಡಿಫ್ರೆನ್ಸ್ ಇಲ್ಲ ಅಂತಂದರೆ ನಾವು ಸ್ಲೀಪಿಂಗ್ ಅಂತ ಕರಿಬೋದಿತ್ತು, ದೃಶ್ಯೀಕರಣ ಅಂತ ಕರೆಯೋ ಅವಶ್ಯಕತೆ ಇರಲಿಲ್ಲ. ಇದು ವಿಜುವಲೈಸೇಷನ್, ಇದು ಸ್ಲೀಪಿಂಗ್ ಅಲ್ಲ. ಸುಸ್ತಾಗಿ ಬಂದ್ಬಿಟ್ಟಿದ್ದೀನಿ, ಅಥವಾ ನನಗೆ ಏನೋ ಒಂದು ಆಸೆ ಇದೆ, ಇವತ್ತೇನಾದರೂ ನಾನು ವಿಜುವಲೈಸೇಷನ್ ಮಾಡಲಿಲ್ಲ ಅಂತ ನನಗೆ ಅದು ಸಿಗೋದಿಲ್ಲ ಅಂತೇಳಿ ಅಂಥ ಏನಾದರೂ ಆಸೆಗೆ ಏನಾದರೂ ನೀವು ಮಾಡೋಕ್ಕೆ ಹೋದರೆ ಆ ಸುಸ್ತಿಗೆ ಅಫ್ಕೋರ್ಸ್ ನಿಮ್ಗೆ ನಿದ್ದೆ ಬರುತ್ತೆ. ಅವು ನೀವು ಮಾಡಿರ್ತಕ್ಕಂಥ ವಿಜುವಲೈಸೇಷನ್ ಆ್ಯಕ್ಟ್ ಆಗಲ್ಲ. ಅದನ್ನು ನಿಮಗೆ ಮಾಡಬೇಕು ಅಂತ ಮನಸ್ಫೂರ್ತಿ ಅನಿಸಿದಾಗ ಮಾತ್ರ ಮಾಡಬೇಕು. ಮತ್ತು ಫುಲ್ಲು ಪ್ರೋಟೀನ್ ತಿಂದಾಗ ಆ ಥರ ಎಲ್ಲ ಮಾಡಿದಾಗ ಬೇಗ ಟ್ರಿಪ್ಟೋಫ್ಯಾನ್ ಅಂತ ಒಂದು ಎನ್ಸೈಮ್ ಆ್ಯಕ್ಟಿವೇಟ್ ಆಗುತ್ತಲ್ಲ ಪ್ರೋಟೀನ್ ಜಾಸ್ತಿ ತಿಂದಾಗ, ಆವಾಗ ನಮಗೆ ನಿದ್ದೆ ಬಂದ್ಬಿಡುತ್ತೆ. ಆವಾಗ ನಾವು ಮಾಡಿದ್ದು ವರ್ಕ್ ಆಗಲ್ಲ. ಆದ್ದರಿಂದ ನಿದ್ರೆಯ ಮೊದಲು ದೃಶ್ಯೀಕರಣ ಸಕ್ರಿಯವಾಗಿ, ನಾನು ಅದಕ್ಕೆ ಈ ಪದ ಬಳಸ್ತಾ ಇದ್ದೀನಿ, ಆ್ಯಕ್ಟಿವ್ ಇಮ್ಯಾಜಿನೇಷನ್ ಸಕ್ರಿಯವಾಗಿ ನಿರ್ಮಿಸಬೇಕು. ನಿದ್ರೆ ಮತ್ತು ಎಚ್ಚರದ ಸ್ಥಿತಿಯ ನಡುವಿನ ಗಡಿಯನ್ನು ಗಮನಿಸಬೇಕು. ಸ್ಟೇಟ್ ಅಕಿನ್ ಟು ಸ್ಲೀಪ್ ಅಂತ ನೆವಿಲ್ ಇದನ್ನು ಕರೆದಿದ್ರು, ಸ್ಯಾಟ್ಸ್ ಅಂತ. ಅಂದರೆ ಇನ್ನೇನು ನಿದ್ದೆ ಬರ್ತಿರುತ್ತೆ, ಇನ್ನೇನು ಎಚ್ಚರ ಇದ್ದೆ ಇನ್ನೇನು ನಿದ್ದೆ ಬರ್ತಾ ಇರುತ್ತೆ ಅನ್ನೋದರಲ್ಲಿ ಸ್ವಲ್ಪ ನೀವು ಆ ಒಂದು ಎಚ್ಚರ ಕೊಟ್ಟರೆ, ಆ ಒಂದು ಸ್ಥಿತಿಗೆ ಎಚ್ಚರ ಕೊಟ್ಟರೆ ನಿಮ್ಮ ಅಹಮ್ಮಿಗೆ ಏನೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಂಗತಿ ಆಗುತ್ತೆ. ಇದನ್ನು ನಾನು ಎಷ್ಟೋ ಸಲ ಅನುಭವಿಸಿದ್ದೀನಿ. ಸಬ್ಜೆಕ್ಟಿವ್ ಇದೆಲ್ಲ, ಅಂದರೆ ಜಾಸ್ತಿ ಹೇಳೋಕ್ಕಾಗಲ್ಲ. ಹೇಗೆ ಆಗುತ್ತೆ ಅಂತಂದರೆ, ನಾವು ಯಾವುದೋ ಒಂದು ಕಷ್ಟಕರವಾದ ಅಥವಾ ಪ್ರಾಬ್ಲಮ್ನ ಏನು ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದಕ್ಕೆ ಸೊಲ್ಯೂಷನ್ನು ಆ ಒಂದು ಮೂಮೆಂಟಲ್ಲಿ ಸಿಗುತ್ತೆ. ಆ್ಯಕ್ಚುಲಿ
ಈ ಒಂದು ನಾನು ಏನು ಹೇಳಿದೆ ಎಚ್ಚರ ಮತ್ತು ಇದನ್ನು ನಾವು ಥೀಟಾ ಸ್ಟೇಜ್ ಅಂತ ಕರಿತೀವಿ, ಅಥವಾ ನಾವು 3 ಗಂಟೆಯಿಂದ 6 ಗಂಟೆ ಹೊತ್ತಿಗೆ ಬ್ರಾಹ್ಮಿ ಮುಹೂರ್ತ ಅಂತ ಕೂಡ ಕರೀತಾರೆ. ಯಾಕೆ ಇದು ಬಹಳ ಇಂಪಾರ್ಟೆಂಟು ಅಂದರೆ, ಇದು ಏನೋ ಒಂದು ಟೈಮ್ ಅಂತ ಅಲ್ಲ, ಇದು ಮನಸ್ಸಿನ ಸ್ಥಿತಿಯ ಮೇಲೆ, ಅಂದರೆ ಬ್ರೈನ್ ವೇವ್ಸ್ಗಳು ಯಾವ ಥರ ಬಿಹೇವ್ ಮಾಡ್ತವೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಅನ್ಫಾರ್ಚುನೇಟ್ಲಿ ಅಥವಾ ಫಾರ್ಚುನೇಟ್ಲಿ ಆ ಒಂದು ಸ್ಟೇಟ್ ನಮಗೆ ನಾವು ಎಂಟ್ರ್ ಆಗೋದು ಇನ್ನೇನು ಬೆಳಿಗ್ಗೆ ಚಳಿ ಇರುತ್ತೆ, ನಾನು ಮಲಗಿರ್ತೀನಿ ಆದರೂ ಎದ್ದೇಳಕ್ಕೆ ಮನಸ್ಸಿಲ್ಲ ಅಂತೇಳಿ ಇರ್ತೀವಲ್ಲ, ಆದರೂ ಎದ್ದೇಳಲೇಬೇಕು ಅಂತ. ಆವಾಗ ತೀರಾ ಮಲಗಿರಲ್ಲ, ತೀರಾ ಎದ್ದು ಇರಲ್ಲ, ಇನ್ನೇನು ಎದ್ದೇಳಬೇಕು ಅಂತ ಗೊತ್ತಿರುತ್ತೆ ಕಾನ್ಷಿಯಸ್ ಮೈಂಡಿಗೆ, ಆದರೂ ಸಬ್ ಕಾನ್ಷಿಯಸ್ ಅವಾಗ ಆ್ಯಕ್ಟಿವ್ ಇರುತ್ತೆ. ಸೊ ಅದು ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಅಥವಾ ಈ ಥೀಟಾ ಸ್ಟೇಜ್ ಅಂತ ಕರಿತೀವಿ. ಆ ಒಂದು ಗಡಿಯನ್ನು ಗಮನಿಸಬೇಕು, ಯಾಕಂದರೆ ಆವಾಗ ಇಂಟ್ಯೂಷನ್ ಜಾಸ್ತಿ ಇರುತ್ತೆ. ಆವಾಗ ನಮಗೆ ಲೈಫಲ್ಲಿ ಬರ್ತಕ್ಕಂಥ ಯಾವುದೇ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನನ್ನು ಈಸಿಯಾಗಿ ಕಂಡುಹಿಡಿಯಬಹುದು. ಸೊ ಆದ್ದರಿಂದ ಈ ಒಂದು 5 ಸ್ಟೆಪ್ಪನ್ನು ಮಾಡೋದರ ಮೂಲಕ, ಆಮೇಲೆ ಇಲ್ಲಿ 2 ಪಾಸಿಬಿಲಿಟಿ ಆಗುತ್ತೆ. ಈ ಥರ ಏನಾಗುತ್ತೆ ಅಹಮ್ಮಿಗೆ ಅಂತ ಹೇಳಿದ್ನಲ್ಲ, ನಿಮ್ಮ ಅಹಮ್ಮಿಗೆ ಏನಾಗುತ್ತೆ, ಈಗೋ ಏನಾಗುತ್ತೆ ಅಂತಂದರೆ 2 ಪಾಸಿಬಿಲಿಟಿ. 1ನೇ ಪಾಸಿಬಿಲಿಟಿಲಿ ನಿಮ್ಮ ಅಹಂ ತುಂಬ ಶಕ್ತಿ ಆಗಿದ್ದರೆ ಶಾಡೋ ಶೋಸ್ ನೋ ಎಫೆಕ್ಟ್ ಅಂತ, ನೋ ವಿಸಿಬಲ್ ಎಫೆಕ್ಟ್ ಅಂತ. ಅಂದರೆ ಶಾಡೋ ಅಂತಂದರೆ ನಾವು ಯಾವತ್ತಿಗೂ ಹೇಳ್ಕೊಳ್ಳಿರ್ತಕ್ಕಂಥ ಕಷ್ಟಗಳು, ಯಾರ ಹತ್ರನೂ ತೋರಿಸ್ತಿರ್ತಕ್ಕಂಥ ನಮ್ಮ ಆ ಒಂದು ಡಾರ್ಕ್ ಸೈಡ್ ಅದು. ಅದರಲ್ಲೇ ನಮ್ಮ ಟ್ರಾಮಾಗಳು, ನಮ್ಮ ಒಂದು ಹಿಂದಿನ ಮಾಡ್ತಕ್ಕಂಥ ಏನೇ ಹೊಲಸು ಥಾಟ್ಸ್ ಇದ್ದರೂ ಕೂಡ, ಏನೇ ಒಂದು ಕೆಟ್ಟ ಯೋಚನೆಗಳು, ಇಂಟ್ರೂಸಿವ್ ಥಾಟ್ಸ್ ಇರ್ತಾವಲ್ಲ, ಕೆಲವೊಬ್ಬರಿಗೆ ಒಬ್ಬರನ್ನ ಕೊಂದು ಬಿಡಬೇಕು ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ. ಅದನ್ನು ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಎಲ್ಲಿ ನಾನು ಕೆಟ್ಟವಳಾಗ್ಬಿಡ್ತೀನಿ ಅಂತ ಅನಿಸ್ಕೊಂಡ್ಬಿಡ್ತೀನಿ ಅಂತ ಒಂದೇ ಒಂದು ಕಾರಣಕ್ಕೆ ಅವರು ಹೇಳ್ತಾ ಇರಲ್ಲ. ಅವರಿಗೆ ಇಂಟೆನ್ಷನ್ ಇರೋದಿಲ್ಲ ಆ ಥರ, ಅಥವಾ ಅವರು ಆಟೋಮೆಟಿಕಲಿ ಹಾಗೆ ಆಗ್ತಾ ಇರುತ್ತೆ ಅವ್ರದ್ದು ಆಟೋಟೆಲಿಕ್ ಸಿಸ್ಟಮು. ಆ ಥರ ನಿಮ್ದೇನಾದರೂ ಈಗೋ ತುಂಬ ಪವರ್ಫುಲ್ ಇತ್ತಪ್ಪ ಅಂದರೆ ಆ ಥರ ಯಾವ ಶಾಡೋಗಳು ಹೊರಗೆ ಬರಲ್ಲ. ಅವು ಒಂಥರ ಈ ಹಾವು ಸೈಡಿಗೆ ಪೊದೆಯಲ್ಲಿ ಯಾರಾದರೂ ಬಂದರೆ ಕಚ್ಬಿಡೋಣ ಅಂತ ಕಾಯ್ತಾ ಕೂತಿರ್ತಾವಲ್ಲ, ಹಾಗೆ ಬೈಟ್ ಮಾಡೋಣ ಅಂತೇಳಿ ಇನ್ನೇನು ಜಂಪ್ ಮಾಡ್ಬಿಡೋಣ ಒಬ್ರಿಗೆ ಅಂತ ಆ ಥರ ಕಾಯ್ತಾ ಇರ್ತಾವೆ ಶಾಡೋಗಳು. ಇದು ಮನುಷ್ಯನ ಕಾಡ್ತಕ್ಕಂಥ ಟ್ರಾಮಾ ಇದು. ಇವು ಯಾವತ್ತೂ ಎಫೆಕ್ಟ್ ತೋರಿಸಲ್ಲ ನಿಮ್ಮ ಈಗೋ ಸ್ಟ್ರಾಂಗ್ ಆಗಿದ್ದರೆ. ಈ ಒಂದು ಪಾತ್ರಲ್ಲಿ ನೀವಿದ್ದರೆ ಇದು ನೀವು ಕರೆಕ್ಟಾಗಿ ಮಾಡ್ತಾಯಿದ್ದೀರಿ ಅಂತ. ಅಕಸ್ಮಾತ್ ಏನಾದರೂ ನಿಮ್ಮ ಅಹಂ ದುರ್ಬಲವಾಗಿದ್ದರೆ, ನಿಮ್ಮ ಈಗೋ ಏನಾದರೂ ದುರ್ಬಲವಾಗಿದ್ದರೆ ನಿಮಗಿದು ಕಂಫರ್ಟ್ ಅನಿಸಲ್ಲ, ನೀವು ಆರಾಮದಾಯಕವಾಗಿ ಇರೋದಿಲ್ಲ, ಮತ್ತು ನೀವು ಇನ್ನೂ ಹಳೆಯ ರೀತಿಯಲ್ಲಿ ಯೋಚಿಸ್ತೀರಿ ಅಂತ. ಅಂದರೆ ಯಾರೋ ನಿಮಗೆ ಮೋಸ ಮಾಡಿರ್ತಾರೆ, ಅದರಿಂದ ಹೊರ ಬರೋಕ್ಕೆ ಆಗ್ತಾ ಇರೋದಿಲ್ಲ, ಅದನ್ನೇ ನೀವು ಯೋಚನೆ ಮಾಡ್ತಾ ಇರ್ತೀರಿ. ಅದೇ ಬೇರೆ ಬೇರೆ ರೂಪಗಳನ್ನು ಪಡ್ಕೊತಾ ಇರ್ತವೆ. ಕಾಲ ಬೇರೆ, ಬಟ್ ರೂಪ ಒಂದೇ ಉಳ್ಕೊಂತ ಹೋಗುತ್ತೆ. ಅದೇನಂತಾರಲ್ಲ, ನೋವು ಹೋಗುತ್ತೆ ಬಟ್ ಸ್ಕಾರ್ ಮಾತ್ರ ಅದೇ ಒಂದು ಹಿಂದೆ ಏನು ನಡೆದಿರ್ತಕ್ಕಂಥ ಒಂದು ಗತದಲ್ಲಿ ನಡೆದಿರ್ತಕ್ಕಂಥ ಒಂದು ಆ ಒಂದು ದುರ್ಘಟನೆ ನೆನೆಸ್ತಕ್ಕಂಥ ಒಂದು ಎಂಬ್ಲೆಮ್ ಥರ, ಒಂದು ಸಿಂಬಲ್ ಥರ ಅದು ಯಾವಾಗಲೂ ಇರುತ್ತೆ ಅಂತ ಏನು ಹೇಳ್ತಾರೆ, ಆ ಥರ ಒಂದು ಡಾರ್ಕ್ ಪ್ಲೇಸಸಲ್ಲಿ ನೀವಿರ್ತೀರಿ. ಸೊ ಹೀಗೆ ಸಮ್ಮರಿಯಲ್ಲಿ ಏನು ಹೇಳ್ತೀನಿ ಅಂತಂದರೆ, ಈ ಒಂದು 5 ಸ್ಟೆಪ್ಗಳನ್ನು ನಾನು ಏನು ಹೇಳಿದೆ, ಇದನ್ನು ಮಾಡೋದರ ಮೂಲಕ ನಮಗೆ ಹೊಸ ಪ್ರಪಂಚದ ಬೆಳಕು, ಹೊಸ ಐಡಿಯಾ, ಹೊಸ ಕನಸು, ಹೊಸ ಹೆಜ್ಜೆ ಯಾವಾಗ ನಮ್ಮ ಲೈಫಲ್ಲಿ ದಿನಾಲೂ ಬರ್ತಾ ಇದೆ ಅಂತ ನಮಗೆ ಈ ಥರ ಅನಿಸುತ್ತೋ, ಇವೆಲ್ಲ 5 ಸ್ಟೆಪ್ನ ಮಾಡಿದಾಗ, ಆವಾಗ ನಾವು ಮಾಡ್ತಾ ಇರೋ ಇಮ್ಯಾಜಿನೇಷನ್ನು 4Dಯಿಂದ 3Dಗೆ ಬಂದಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೋದು. ಸೊ ನಾನು ಈ ಒಂದು ಮೈಂಡ್ ಮ್ಯಾಪಲ್ಲಿ 5 ಸ್ಟೆಪ್ಸ್ಗಳ ಮೂಲಕ ಹೇಗೆ ನಾವು ವಿಲ್ ಪವರಿನ ಹೆಲ್ಪಿಂದ, ಮನಸ್ಸಿನ ಶಕ್ತಿಯ ಪವರಿಂದ ನಾವು 5 ಸ್ಟೆಪ್ಗಳ ಮೂಲಕ ಏನೇನು ಆ ಒಂದು ದಾರಿಯಲ್ಲಿ ಅಡ್ಡ ಬರುತ್ತೆ ಮತ್ತು ಅದಕ್ಕೆ ಏನು ಮಾಡಬೇಕು, ಆಮೇಲೆ ಯಾವ ಸ್ಟೇಟಲ್ಲಿ ಅದನ್ನು ಮಾಡಬೇಕು ಮತ್ತು ಆ ಸ್ಟೇಟಲ್ಲಿ ಮಾಡೋದ್ರಿಂದ ನಮ್ಮ ಈಗೋಗೆ ಏನು ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿ ಬ್ರೀಫಾಗಿ ಡಿಸ್ಕಸ್ ಮಾಡಿದ್ದೀನಿ. ಮತ್ತು ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.